ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿಚಿ ವ್ಲಾಗ್ಸ್. ಇದ್ರ 2 ಡೇಸ್ ಕಂಟಿನ್ಯೂಷನ್ ವ್ಲಾಗ್ ಅದ್ರಿ. ಪ್ಲೀಸ್ ಎಂಡ್ವರೆಗೂ ನೋಡ್ರಿ. ಇವತ್ತು ಬಂತಾಕ್ ಬಂದೇವ್ರಿ. ಇಲ್ಲೊಂದು ದೊಡ್ಡ ಮಠ ಆದ್ರಿ. ಇದು ನನ್ನ ತವ್ರ ಮನೆ ಗುರುಗಳು ಮಠದಾಗಿರ್ತಾರೆ. ಸೊ ನಮಗೆ ಬಂದ್ಮೇಲೆ ಗೊತ್ತೈತ್ರಿ ಗುರುಗಳೇ ಮಠದಾಗಿಲ್ಲ ಅನ್ನೋದು. ಏನು ಮಾಡೋಕ್ಕಾಗಲ್ರಿ, ಅವ್ರು ಜಾಸ್ತಿ ನಮಗೆ ಸಿಗೋದೇ. ಗುರುಗಳು ಜಾಸ್ತಿ ಬಿಸಿನೇ ಇರ್ತಾರೆ, ಏನು ಮಾಡೋಕ್ಕಾಗಲ್ರಿ. ಜಸ್ಟ್ ದೇವ್ರ ದರ್ಶನರೇ ಮಾಡ್ಕೊಂಡಾಯ್ತಂತ ತಂದ್ಕೊಂಡಿವ್ರಿ. ನೋಡಕತ್ತೀರಿ ನೀವು ಎಷ್ಟು ದೊಡ್ಡ ಮಠ ಆದ್ರೆ. ಬೇರೆ ಯಾರು ಇರಲಿಲ್ಲ, ನಾವೇ ಎಷ್ಟು ಜನ ಇದ್ವಿ. ಅದಕ್ಕೆ ದೇವ್ರ ದರ್ಶನ ನಮಗೂ ನೆಮ್ಮದಿಯಿಂದ ಆಯ್ತು ರೀ. ನಮ್ಮ ಮುತ್ತೆ ಈ ಮಠಕ್ಕೆ ಭಾಳ ನಡ್ಕೋತಿದ್ರಂತ್ರಿ ಮೊದಲು. ನೀವು ನಂಬುತ್ತಿರೋ ಬಿಡ್ತಿರೋ ಗೊತ್ತಿಲ್ಲರಿ, ಇಷ್ಟು ದೊಡ್ಡ ಮಠ ಪ್ರತಿ ಅಮಾವಾಸ್ಯೆಗೂ ಬಂದು ಅವರೊಬ್ಬರೇ ಮಠನೆಲ್ಲ ಕ್ಲೀನ್ ಮಾಡ್ತಿದ್ರಂತ್ರಿ. ಅದು ಹೆಂಗೆ ರೀ, ಬಾವಿಯಿಂದ ನೀರು ತಂದು ಎಲ್ಲನೂ ತೊಳಿತಿದ್ರಂತ್ರಿ ಅವ್ರ ಪುಣ್ಯದಿಂದ ರೀ ನಾವು ಇಷ್ಟೆಲ್ಲ ಆರಾಮಾಗಿ ನೆಮ್ಮದಿಯಾಗದೇವ್ರಿ. ಈಗ ಮಠ ಮೊದಲಿನಕ್ಕಿಂತಲೂ ಭಾಳ ಇಂಪ್ರೂವ್ಮೆಂಟ್ ಆಗ್ಯದ್ರಿ. ಈಗೇನು ನೀವು ನೋಡೋಕ್ಕಂತಿರಲ್ಲ, ಇದ್ರಕ್ಕಿಂತಲೂ ದೊಡ್ಡದದ್ರಿ. ಒಳಗಿನ ಜಾಸ್ತಿ ರೂಮ್ಸ್ ಎಲ್ಲ ಅದಾವ್ರಿ. ಈಗ ನೋಡ್ತಿರ್ಬೋದು ರೀ, ಸ್ಟಾರ್ಟಿಂಗ್ ಒಂದು ಫೋಟೋ ಅದಲ್ಲ, ನಮ್ಮ ಮುತ್ತೆ ಇದ್ದಾಗ ಇವರೇ ಗುರುಗಳಿದ್ರಿ, ಅವು ದೊಡ್ಡ ಗುರುಗಳು. ಈಗ ಅವ್ರು ಲಿಂಗೈಕ್ಯ ಬೇರೆ ಗುರುಗಳು ಬಂದಾರಿ, ನಾವು ದೊಡ್ಡ ಗುರುಗಳನ್ನ ನೋಡಿಲ್ರಿ. ಇಲ್ಲಿ ದಿನ ದಾಸೋಹ ನಡೀತಿರ್ತದ್ರಿ. ನೀವು ನೋಡ್ತಿರ್ಬೋದು ರೀ, ಇಲ್ಲಿ ಎಷ್ಟು ದೊಡ್ಡದದ್ರಿ ಹಾಲ್ ಅಂತ. ನಾವು ಅವತ್ತಲ್ಲೇ ಊಟ ಮಾಡ್ಕೊಂಡು ಬಂದ್ರಿ. ಇದನ್ನು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ರೀ. ನಾ ಈ ಕುರ್ತೀಸ್ ಅಮೆಝಾನ್ದಾಗ ತರ್ಸೀನಿ ರೀ. ಪ್ರಿಟಿ ಲುಕ್ ಅದ್ರಿ, ಐ ಕ್ಯಾಚಿ ಕಲರ್ಸ್ ಅದ ರೀ. ನೀವು ನೋಡಕತ್ತೀರಿ, ಇದು ಪ್ಯೂರ್ ಕಾಟನ್ ಅದ್ರಿ. ಆ್ಯಂಡ್ ಈ ಒಂದು ಕುರ್ತಿನೂ ನಾ ಅಮೆಝಾನ್ದಾಗ ತರ್ಸೀನಿ. ಕಾಫಿ ಕಲರ ಸಿಂಪಲಾಗಿ ಥ್ರೆಡ್ ವರ್ಕ್ ಆದ್ರಿ. ಇದಕ್ಕೂ ಸ್ಟೇಟ್ಮೆಂಟ್ ಕೊಟ್ಟ ದುಪ್ಪಟ್ಟ ನೋಡಕತ್ತೀರಿ ನೀವು, ಇದಕ್ಕೂ ಸಿಂಪಲಾಗಿ ವರ್ಕ್ ಆದ್ರಿ. ಇವತ್ತು ನಮ್ಮನ್ನ ಸ್ಪೆಷಲ್ ಗೆಣಸಿನ ಹೋಳಿಗೆ ರೀ. ಮಮ್ಮಿ ಗೆಣಸು ತಂದಿದ್ರು, ಭಾಳ ವರ್ಷ ಆಗೈತೆ ರೀ ಗೆಣಸಿನ ಹೋಳಿಗೆ ತಿನ್ಲಾರೆ. ಸೊ ಅವ್ರು ಇವತ್ತು ಮಾಡೋಕೆ ರೆಡಿ ಆದರು. ಫಸ್ಟ್ ನೀಟಾಗಿ ಗೆಣಸೆಲ್ಲ ತೊಳ್ಕೊಬೇಕು ರೀ. ಬಾಳೆ ಮಣ್ಣೆಲ್ಲ ಮೆತ್ಕೊಂಡಿರ್ತದೆ, ಒಂದು 2-3 ಸರಿ ನೀಟಾಗಿ ಹೊಡಿಬೇಕು ರೀ. ಮೊದಲೆಲ್ಲ ನಾವು ಸಣ್ಣವರಿದ್ದ ಭಾಳೆಲ್ಲ ಗೆಣಸೆಲ್ಲ ತಿಂತಿದ್ವಿ ರೀ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಆದ್ರೂ ಮೊದಲಿನ ಥರ ಟೇಸ್ಟೇನೇ ಇರಲ್ಲ ಬಿಡ್ರಿ. ನಮ್ಮ ಮನ್ಯಾಗ ಗೆಣಸು ಕುದಿಸೋ ಪದ್ಧತಿ ಈ ಥರ ಆದ ನೋಡ್ರಿ. ನಿಮ್ಮ ಮನೆಗೆ ಯಾವ ಥರ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಫಸ್ಟ್ ಒಂದು ಕುಕ್ಕರ್ ತಗೋಬೇಕು ರೀ. ಒಂದು ಸಣ್ಣ ಕಾಟನ್ ಬಟ್ಟೆ ಸ್ವಲ್ಪ ಹಸಿ ಮಾಡಿ ಕೆಳಗೆ ಹಾಕ್ಬೇಕು ರೀ. ಆಮೇಲೆ ಗೆಣಸೆಲ್ಲ ಕುರ್ಮಾಗಿ ಇಟ್ಕೋತ ಬರ್ಬೇಕು ರೀ. ನೀಟಾಗಿ ಅರೇಂಜ್ ಮಾಡ್ಬೇಕು ರೀ. ಫಸ್ಟ್ ದೊಡ್ಡದೆಲ್ಲ ಕೆಳಗಿಟ್ಟು ಸಣ್ಣದೆಲ್ಲ ಮ್ಯಾಗ ಇಟ್ಕೊಂಡು ಬರ್ಬೇಕು ರೀ. ಆಮೇಲೆ ಮತ್ತೊಂದು ಕಾಟನ್ ಬಟ್ಟೆ ತೊಗೊಂಡು ನೀರಾಗಿ ಹಿಂಡಬೇಕು ರೀ. ನೀರು ಜಾಸ್ತಿ ಬಟ್ಟೆಗೆ ಇರಬಾರ್ದು ರೀ, ಸ್ವಲ್ಪ ಬಿಟ್ಕೇಸಿ ಮ್ಯಾಗ ನೀಟಾಗಿ ಹಚ್ಬೇಕು ರೀ. ಕವರ್ ಮಾಡ್ಬೇಕು ಫುಲ್ ನೀಟಾಗಿ. ಇಲ್ಲಿ ನೋಡ್ರಿ, ನಾ ಯಾವ ಥರ ನೀಟಾಗಿ ಕವರ್ ಮಾಡತ್ತೀನಿ, ಇದೇ ಥರ ನೀಟಾಗಿ ಕವರ್ ಮಾಡ್ಬೇಕು ರೀ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಡ್ಬೇಕು ರೀ. 15 to 20 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಇರ್ಬೇಕು ರೀ. ಈಗ ನಾ 20 ಮಿನಿಟ್ಸ್ ಕಂಪ್ಲೀಟ್ ಆಗೈತೆ ರೀ. ಸೊ ಲಿಡ್ ತೆಗೆದು ನೋಡಾಕತ್ತೀನಿ ರೀ. ನೀವು ನೋಡ್ತಿರ್ಬೋದು ರೀ, ಮ್ಯಾಲಿನ ಬಟ್ಟೆ ಎಲ್ಲ ಎಷ್ಟು ಡ್ರೈ ಆಗ್ಯದಂತ. ಇಲ್ಲಿ ನೋಡ್ರಿ ಎಲ್ಲ ಗೆಣಸು ಹೆಂಗೆ ಕುದ್ದಾವಂತ ಸ್ವಲ್ಪ ಪ್ರೆಸ್ ಮಾಡಿ ನೋಡ್ಬೇಕು ರೀ. ಇಲ್ಲ ಗಟ್ಟಿನೇ ಇರ್ಬೇಕು ರೀ, ಭಾಳೆಲ್ಲ ಅಳಸಾಲ ಹಾಕಕ್ಕೆ ಹೋಗ್ಬಾರ್ದು ರೀ. ಅಳಸಾದ್ರೆ ಹೋಳಿಗೆಲ್ಲ ಸರಿ ಬರೋಲ್ಲ. ಸ್ವಲ್ಪ ಬಿರ್ಸಿನ ಮೇಲೆ ಇರ್ಬೇಕು ರೀ. ಸೊ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡ್ಬೇಕು ರೀ ಗೆಣಸೆಲ್ಲ. ತಣ್ಣಗಾದ್ಮೇಲೆ ನೀಟಾಗಿ ಸೊಪ್ಪೆಲ್ಲ ಬೀಚಕ್ಕೆ ಬರ್ತದೆ ರೀ. ಇಲ್ಲ ನಾನು ಸ್ವಲ್ಪ ಹೊತ್ತು ತಣ್ಣಗಾಕಿ ಬಿಟ್ಟಿದ್ದೆ ರೀ. ಆಮೇಲೆ ವಿಡಿಯೋ ಕಂಟಿನ್ಯೂಷನ್ ಮಾಡೀನಿ ರೀ. ಸೊ ನಾನು ಎಲ್ಲ ಗೆಣಸಿಂದು ಸೊಪ್ಪು ಸುಲ್ದು ರೆಡಿ ಮಾಡಿ ಇಟ್ಟಿದ್ದೆ ರೀ. ನನ್ನ ಮಗಳು ಅಳಕತ್ಲಂತ ನಾ ಎದ್ದು ಹೋದೆ ರೀ. ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ ಬೆಲ್ಲ ಎಲ್ಲ ಹೆರ್ಚಿಟ್ಬಿಟ್ಟಿದ್ರು. ಸೊ ಏನು ಮಾಡೋಕ್ಕಾಗಲಿಲ್ಲ, ನಾನು ಮತ್ತು ಗೆಣಸು ಅದೆಲ್ಲ ಹೆರ್ಚಾಕತ್ತಿದ್ದೆ ರೀ. ನೋಡ್ತಿರ್ಬೋದು, ಇದೇ ಥರ ಹೆರ್ಚ್ಬೇಕು ರೀ. ದಪ್ಪ ಗಂಟು ಅದು ಏನೂ ಇರಬಾರ್ದು ರೀ. ಸಾಫ್ಟಾಗಿ ಸ್ಮೂತಾಗಿ ಇರಬೇಕು ರೀ. ನಾವು 1 kg ಗೆಣಸು ತೊಗೊಂಡೆ ಅಂದರೆ 1/2 kg ಬೆಲ್ಲ ಸಾಕಾಗುತ್ತೆ ರೀ. ಯಾಕಂದ್ರೆ ಗೆಣಸು ಆಲ್ರೆಡಿ ಸ್ವೀಟ್ ಇರ್ತದೆ ರೀ. ಜಾಸ್ತಿ ಬೆಲ್ಲ ಹಾಕೋದ್ರಿಂದ ಮತ್ತು ಹೋಳಿಗೆನೂ ಜಾಸ್ತಿ ಸ್ವೀಟ್ ಆಗುತ್ತೆ. ಸೊ ಯಾರೂ ಇಷ್ಟಪಡೋದಿಲ್ಲ ರೀ ಅಷ್ಟೊಂದು. ಇನ್ ಕೇಸ್ ನೀವು ಜಾಸ್ತಿ ಸ್ವೀಟ್ ತಿನ್ನೋರಿದ್ರೆ ಇನ್ನು ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು ರೀ. ಬೆಲ್ಲ ಮತ್ತು ಗೆಣಸು ಎರಡೂ ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ. ಇಲ್ಲಾಂದ್ರೆ ಬೆಲ್ಲ ಗಂಟು ಒಂದೇ ಕಡೆ ಬರ್ತದೆ. ಈಗ ನೋಡಕತ್ತಿರಲ್ಲ, ಈ ಥರ ಆಗ್ಬಿಡ್ತಾರೆ. ನೀಟಾಗೆಲ್ಲ ಬೆಲ್ಲ ಒಡ್ಕೊಂಡು ಕಲಿಸ್ಬೇಕು ರೀ. ಇಲ್ಲಿ ನೋಡ್ರಿ, ಈ ಥರ ಬರ್ಬೇಕು ರೀ ಕನ್ಸಿಸ್ಟೆನ್ಸಿ. ಈಗ ಹೋಳಿಗೆ ಹಿಟ್ಟು ರೆಡಿ ಐತ್ರಿ. ಸ್ವಲ್ಪ ಹೂರ್ಣ ತೆಳುವಾಗೈತೆ ರೀ. ಅದಕ್ಕೆ ಸ್ವಲ್ಪ ಹೋಳಿಗೆ ಹಿಟ್ಟರೆ ಗಟ್ಟಿಯಾಗಿ ನಾದ್ಕೋಬೇಕು ರೀ. ಎರಡೂ ತೆಳ್ಳಗಾದ್ರೆ ಮಾಡ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ ರೀ ಅಷ್ಟೇ. ನಾ ಟ್ರೈ ಮಾಡಿದೆ ರೀ, ಬಟ್ ನಾನೆಲ್ಲ ಹೋಳಿಗೆ ಹರಿಯಾಕತ್ತೀರಿ, ನನಗಂತೂ ಬರಲಿಲ್ಲ. ಅದಕ್ಕೆ ನಮ್ಮ ಮಮ್ಮಿಗೆ ಹೇಳಿದೆ ರೀ, ಮಮ್ಮಿ ನೀನು ಮಾಡುವ, ನಾನಂತೂ ವಿಡಿಯೋ ಮಾಡ್ತೀನಿ ಅಂತ. ಸೊ ಅವ್ರು ಇಲ್ಲಿ ಮಾಡಕತ್ತಾರೆ, ನೋಡ್ತಿರ್ಬೋದು ರೀ ಯಾವ ಥರ ಹೂರ್ಣ ಫಿಲ್ ಮಾಡಕತ್ತಾರಂತ. ಇದಕ್ಕೆ ಏನಂತೀರಿ ಗೊತ್ತಿಲ್ಲ, ನಾವಂತೂ ಅದಕ್ಕೆ ಪ್ಲೇಟಿಗೆ ತಗಡು ಅಂತ ಕರಿತೇವೆ ರೀ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಚ್ಬೇಕಾಗ್ತದೆ ರೀ, ಯಾಕಂದ್ರೆ ಹೋಳಿಗೆನೂ ಸಾಫ್ಟಾಗಿ ಬರ್ತದೆ ರೀ, ಹರಿಯೋದು ಇಲ್ಲ ರೀ. ಇಲ್ಲಿ ನೋಡ್ರಿ ಮಮ್ಮಿ ಯಾವ ಥರ ತಗಡು ತಿರ್ಕೊಂಡು ಮಾಡಕತ್ತಾರೆ ಅಂತ. ಈ ಥರ ಮಾಡೋದ್ರಿಂದ ಒಂದು ಪರ್ಫೆಕ್ಟ್ ಶೇಪಿಗೆ ಬರ್ತದೆ ಅಷ್ಟೇ ರೀ. ಗೆಣಸು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಇದಾವೆ ರೀ. ಡೈಜೆಷನ್ ಚಲೋ ಆಗ್ತಾರೆ ರೀ. ಬಿಕಾಸ್ ಇದ್ರಾಗ ಫೈಬರ್ ಕಂಟೆಂಟ್ ಇರೋದ್ರಿಂದ ಅದು ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋದಿಲ್ಲ. ಹಾರ್ಟ್ ಹೆಲ್ತಿಗೂ ಚಲೋ ರೀ. ಯಾಕಂದ್ರೆ ಇದ್ರಾಗ ಪೊಟ್ಯಾಷಿಯಮ್ ಇರೋದ್ರಿಂದ ಬ್ಲಡ್ ಪ್ರೆಷರು ಕಂಟ್ರೋಲ್ದಾಗ ಇರ್ತದೆ ರೀ. ಮಕ್ಳಿಗಂತೂ ಭಾಳ ಚಲೋ ರೀ. ಇದು ಕೊಡೋದ್ರಿಂದ ಅವ್ರಿಗೆ ಗ್ರೋತ್ ಹಾರ್ಮೋನಿಗೆ ಬೇಕಾದ ಎಲ್ಲ ವಿಟಮಿನ್ಸು ಇದ್ರಾಗಿದಾವೆ ರೀ. ಮತ್ತು ಇದ್ರಾಗ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿ ಪವರು ಹೆಚ್ಚಾಗ್ತದೆ ರೀ ಇದರಿಂದ. ಈ ಸಲ ರಿಚಿ ಬರ್ತ್ಡೇಗೆ ಅವ್ರ ಪಪ್ಪ ಕೊಟ್ಟು ಗಿಫ್ಟ್ ಈ ಸೈಕಲ್ ರೀ. ಈ ಥರ ಆಡ್ಸೋದ್ರಿಂದ ಸ್ವಲ್ಪ ಮೊಬೈಲಿಂದ ದೂರ ಇರಲಿ ಅಂತ ರೀ. ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.